ಚೆನ್ನೈನಲ್ಲಿ ಭಾರತ ಮತ್ತು ಅಫ್ಘಾನಿಸ್ತಾನ ತಂಡಗಳ ನಡುವೆ ನಡೆದಂತಹ ಮೂರನೇ ಏಕದಿನ ಪಂದ್ಯದಲ್ಲಿ ಭಾರತ ಅಫ್ಘಾನಿಸ್ತಾನದ ಎದುರು 9 ವಿಕೆಟ್ಗಳ ಅಂತರದ ಒಂದು ಭರ್ಜರಿ ಗೆಲುವನ್ನು ಕಾಣುವುದರ ಮೂಲಕ ಭಾರತ ಅಫ್ಘಾನಿಸ್ತಾನ ವಿರುದ್ಧ ನಡೆದಂತಹ 3 ಏಕದಿನ ಪಂದ್ಯಗಳ ಏಕದಿನ ಸರಣಿಯನ್ನು 3-0 ಅಂತರದಲ್ಲಿ ಭರ್ಜರಿ ರೀತಿಯಾಗಿ ಗೆದ್ದುಕೊಂಡಿದೆ. ಇನ್ನು ಭಾರತ ಎದುರು ನಡೆದಂತಹ ಏಕದಿನ ಸರಣಿಯಲ್ಲಿ ಅಫ್ಘಾನಿಸ್ತಾನ ತಂಡ ಹೀನಾಯವಾಗಿ ಸೋಲನ್ನು ಕಂಡ ಬಳಿಕ ಅಫ್ಘಾನಿಸ್ತಾನ ತಂಡದ ಸ್ಟಾರ್ ಆಟಗಾರ ರಶೀದ್ ಖಾನ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವೇಳೆಯಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋ ಕೊಂಡು ಲೈಕ್ ಮಾಡಿ. ಹಾಗೆ ಅಫ್ಘಾನಿಸ್ತಾನ ವಿರುದ್ಧದ ಏಕದಿನ ಸರಣಿಯಲ್ಲಿ ಟೀಮ್ ಇಂಡಿಯಾದಲ್ಲಿ ಯಾವ ಆಟಗಾರನ ಪ್ರದರ್ಶನ ನಿಮಗೆ ತುಂಬಾ ಇಷ್ಟ ಆಯಿತು ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಚೆನ್ನೈನಲ್ಲಿ ಭಾರತ ಮತ್ತು ಅಫ್ಘಾನಿಸ್ತಾನ ತಂಡಗಳ ನಡುವೆ ನಡೆದಂತಹ ಮೂರನೇ ಏಕದಿನ ಪಂದ್ಯದಲ್ಲಿ ಟಾಸ್ ಅನ್ನು ಗೆದ್ದಂತಹ ಅಫ್ಘಾನಿಸ್ತಾನ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನು ಕೈಗೊಂಡು 218 ರನ್ಗಳಿಗೆ ಆಲ್ಔಟ್ ಆಯಿತು. ಅಫ್ಘಾನಿಸ್ತಾನ ತಂಡದ ಪರವಾಗಿ ನಾಯಕ ಹಜ್ಮತುಲ್ಲಾ ಶಾಹಿದಿ ಮಾತ್ರ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಈ ಪಂದ್ಯದಲ್ಲಿ ಸೆಂಚುರಿ ಸಿಡಿಸಿದರು. ಹಜ್ಮತುಲ್ಲಾ ಶಾಹಿದಿ 102 ರನ್ಗಳನ್ನ ಭಾರತ ಎದುರು ಮೂರನೇ ಏಕದಿನ ಪಂದ್ಯದಲ್ಲಿ ತೋರಿದರು. ಇನ್ನು ಹಜ್ಮತುಲ್ಲಾ ಮಿರ್ಜಾ 50 ರನ್ಗಳನ್ನು ಹೊಡೆದರು. ಟೀಮ್ ಇಂಡಿಯಾದ ಪರವಾಗಿ ಮೂರನೇ ಏಕದಿನ ಪಂದ್ಯದಲ್ಲಿ ಒಂದು ಭರ್ಜರಿಯಾದ ಬೌಲಿಂಗ್ ಪ್ರದರ್ಶನ ತೋರಿದಂತಹ ಕನ್ನಡಿಗ ಪ್ರಸಿದ್ಧ ಕೃಷ್ಣ 23 ರನ್ಗಳಿಗೆ 5 ವಿಕೆಟ್ ಅನ್ನು ಪಡೆದುಕೊಂಡರು. ಇನ್ನು ಗೆಲುವಿಗಾಗಿ 219 ರನ್ಗಳ ಸುಲಭದ ಗುರಿಯನ್ನು ಪಡೆದಂತಹ ಭಾರತ 28.4 ಓವರ್ನಲ್ಲಿ ಕೇವಲ 1 ವಿಕೆಟ್ ಅನ್ನು ಕಳೆದುಕೊಂಡು ಈ ಗುರಿಯನ್ನು ತಲುಪಿತು. ಟೀಮ್ ಇಂಡಿಯಾದ ಓಪನರ್ಸ್ಗಳಾಗಿ ಕಣಕ್ಕಿಳಿದ ಯಶಸ್ವಿ ಜೈಸ್ವಾಲ್ ಮತ್ತು ರೋಹಿತ್ ಶರ್ಮಾ ಮೂರನೇ ಏಕದಿನ ಪಂದ್ಯದಲ್ಲಿ ಒಂದು ಭರ್ಜರಿಯಾದ ಬ್ಯಾಟಿಂಗ್ ಪ್ರದರ್ಶನ ತೋರಿದರು. ಯಶಸ್ವಿ ಜೈಸ್ವಾಲ್ ಕೇವಲ 86 ಎಸೆತದಲ್ಲಿ ಅಜೇಯ 110 ರನ್ಗಳನ್ನು ಹೊಡೆದರು. ಇದರಲ್ಲಿ 14 ಫೋರ್ ಮತ್ತು 3 ಭರ್ಜರಿ ಸಿಕ್ಸರ್ಸ್ ಸೇರಿತ್ತು. ಇನ್ನು ರೋಹಿತ್ ಶರ್ಮಾ 69 ಎಸೆತದಲ್ಲಿ 79 ರನ್ ಅನ್ನು ಹೊಡೆದರು. ಇನ್ನು ಅಫ್ಘಾನಿಸ್ತಾನ ತಂಡ ಭಾರತ ಎದುರು ಮೂರನೇ ಏಕದಿನ ಪಂದ್ಯದಲ್ಲಿ ಸೋಲನ್ನು ಕಾಣುವುದರ ಮೂಲಕ ಏಕದಿನ ಸರಣಿಯನ್ನ 3-0 ಅಂತರದಲ್ಲಿ ಹೀನಾಯವಾಗಿ ಸೋತಿತು. ಇನ್ನು ಭಾರತ ಎದುರು ನಡೆದಂತಹ ಏಕದಿನ ಸರಣಿಯನ್ನು ಅಫ್ಘಾನಿಸ್ತಾನ ತಂಡ ಸೋಲನ್ನು ಕಂಡ ಬಳಿಕ ಪ್ರತಿಕ್ರಿಯೆ ನೀಡಿದಂತಹ ಅಫ್ಘಾನಿಸ್ತಾನ ತಂಡದ ಸ್ಟಾರ್ ಬೌಲರ್ ರಶೀದ್ ಖಾನ್, ಭಾರತ ಎದುರಿನ ಏಕದಿನ ಸರಣಿಯಲ್ಲಿ ನಾವು ಗೆಲ್ಲುತ್ತೇವೆ ಎಂಬ ಭರವಸೆಯಲ್ಲಿ ಬಂದಿರಲಿಲ್ಲ. ಆದರೆ ಭಾರತದಂತಹ ಬಲಿಷ್ಠ ತಂಡದ ಎದುರು ಒಂದು ಉತ್ತಮವಾದ ಪ್ರದರ್ಶನ ತೋರಲು ನಾವು ಬಂದಿದ್ದೆವು. ಅದು ಸಾಧ್ಯವಾಗಿದೆ ಎಂಬುದು ನನ್ನ ಅಭಿಪ್ರಾಯವಾಗಿದೆ. ಭಾರತದಂತಹ ಬಲಿಷ್ಠ ತಂಡದ ಎದುರು ನಮ್ಮ ತಂಡ ಈ ಸರಣಿಯಲ್ಲಿ ಒಂದು ಉತ್ತಮವಾದ ಪ್ರದರ್ಶನ ತೋರಿತು. ಖಂಡಿತವಾಗಿಯೂ ಇದೇ ರೀತಿಯಾದಂತಹ ಪ್ರದರ್ಶನವನ್ನ ಮುಂದಿನ ದಿನಗಳಲ್ಲೂ ಕೂಡ ಬಲಿಷ್ಠ ತಂಡದ ಎದುರು ನಮ್ಮ ತಂಡ ತೋರುತ್ತಾ ಹೋದರೆ ಖಂಡಿತವಾಗಿಯೂ ಮುಂದಿನ ದಿನ ನಮ್ಮ ತಂಡವು ಕೂಡ ಏಕದಿನದಲ್ಲಿ ಒಂದು ಬಲಿಷ್ಠ ತಂಡವಾಗಿ ಹೊರಹೊಮ್ಮುತ್ತದೆ ಎಂಬ ನಿರೀಕ್ಷೆಯಲ್ಲಿ ನಾನಿದ್ದೇನೆ. ಈ ಪಂದ್ಯದಲ್ಲಿ ನಾವು ಆರಂಭದಲ್ಲಿ 4 ವಿಕೆಟ್ ಅನ್ನ ಬಹುಬೇಗನೆ ಕಳೆದುಕೊಂಡೆವು. ಹೀಗಿದ್ದರೂ ಕೂಡ ತಂಡ 218 ರನ್ಗಳನ್ನ ಈ ಪಂದ್ಯದಲ್ಲಿ ಕಲೆ ಹಾಕಿದ್ದು ನಿಜವೂ ಕೂಡ ಮೆಚ್ಚುವಂತಹ ವಿಚಾರ. ಇನ್ನು ಬ್ಯಾಟಿಂಗ್ ಅಲ್ಲಿ ಯಶಸ್ವಿ ಜೈಸ್ವಾಲ್ ಮತ್ತು ರೋಹಿತ್ ಶರ್ಮಾ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನ ತೋರಿದ ಕಾರಣ ಈ ಪಂದ್ಯದಲ್ಲಿ ಹೀನಾಯವಾದಂತಹ ಸೋಲು ಆಯಿತು. ಭಾರತ ಎದುರಿನ ಏಕದಿನ ಸರಣಿಯಲ್ಲಿ ನಾವು ಸಾಕಷ್ಟು ಪಾಠಗಳನ್ನು ಕಲಿತಿದ್ದೇವೆ. ಈ ಪಾಠ ಮುಂದಿನ ಸರಣಿಗಳಲ್ಲಿ ನಮಗೆ ಅನುಕೂಲಕ್ಕೆ ಬರಲಿದೆ ಎಂಬ ಅಭಿಪ್ರಾಯವನ್ನ ರಶೀದ್ ಖಾನ್ ವ್ಯಕ್ತಪಡಿಸಿದ್ದಾರೆ.